ಹೆಲೋ ಗೈಸ್, ಹಾಯ್ ಹಾಯ್. ನಾನು ಇವತ್ತು ಬೆಳಗ್ಗೆ ಎದ್ದು ಗಿನ್ನ ತಿಂತಿದ್ದೀನಿ ಖಾಲಿ ಹೊಟ್ಟೆಗೆ. ಯಾಕಂದರೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಇವತ್ತು ಒನಕೆ ಓಬವ್ವನ ತವ್ರ ಮನೆಗೆ ಹೋಗ್ತಿದ್ದೀವಿ. ಅದೆಲ್ಲಿರೋದು ಗೊತ್ತಾ? ಬಳ್ಳಾರಿ ಡಿಸ್ಟಿಕ್ ಗುಡೇಕೋಟೆ ಅಂತಾರೆ. ಅದಕ್ಕೆ ನಾನು ಬಟ್ಟೆ ಇಟ್ಕೊತಿದ್ದೀನಿ ಒಂದು ಜೊತೆ, ಯಾಕಂದರೆ ಅಲ್ಲಿ ನೀರಿದೆ, ನೀರಲ್ಲಿ ಆಡೋಕ್ಕೆ ಬಟ್ಟೆ ಇಟ್ಕೊತಿದ್ದೀನಿ. ಅದಾದಮೇಲೆ ಸನ್ಸ್ಕ್ರೀನ್ ಇಟ್ಕೊತೀನಿ. ನಾನು ಭಾಳ ಬಿಸಿಲಿರುತ್ತೆ, ಅದಕ್ಕೆ ಸನ್ಸ್ಕ್ರೀನು ಇಟ್ಕೊತಿದ್ದೀನಿ. ಮತ್ತು ಪವರ್ ಬ್ಯಾಂಕ್ ಚಾರ್ಜ್ ಖಾಲಿ ಆಗಿಬಿಡುತ್ತೆ, ವಿಡಿಯೋ ಮಾಡಿ ಮಾಡಿ ಫೋನಲ್ಲಿ ಚಾರ್ಜ್ ಖಾಲಿ ಆಗಿಬಿಡುತ್ತಂತ ಪವರ್ ಬ್ಯಾಂಕ್ ಇಟ್ಕೊಂಡೆ. ಮತ್ತು ನೀರಿನ ಬಾಟ್ಲಿ ಇಟ್ಕೊಂಡೆ, ಶೂ ಹಾಕ್ಕೊಂಡು ಇವಾಗ ಹೋಗ್ತಿದ್ದೀನಿ ನಮ್ಮ ಅಪ್ಪಾಜಿ ಜೊತೆಗೆ. ನಮ್ಮ ಅಪ್ಪಾಜಿ ನಮ್ಮ ಆಂಟಿರ ಮನೆಗೆ ಬಿಟ್ಟು ಬರ್ತಾರೆ. ಅಲ್ಲಿಂದ ನನ್ನ ತಂಗಿ ತಮ್ಮನ ಕರ್ಕೊಂಡು ನಾವು ಹೋಗ್ತೀವಿ. ಅವ್ರು ನೋಡ್ರಿ ಆಟೋದಲ್ಲಿ ಬರ್ತಿದ್ದಾರೆ. ನೋಡ್ರಿ ನಮ್ಮ ಕನಕ ಸರ್ಕಲ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನಾವು ಬಸ್ಸಲ್ಲಿ ಹೋದ್ವಿ, ಬಸ್ಸಲ್ಲಿ ಕುತ್ಕೊಂಡ್ವಿ. ಈಗ ಊರಿಗೆ ಹೋಗ್ತಿದ್ದೀವಿ. ಹೋಗ್ತಾ ಹೋಗ್ತಾ ಬಾಳೆಹಣ್ಣು ತಿಂದ್ವಿ. ನೋಡ್ರಿ ಹೊಟ್ಟೆ ಹಸೀತಿತ್ತು. ಬೆಳಗ್ಗೆ ಏನೂ ತಿಂದೋಗಿಲ್ಲ, ಬರೀ ಗಿನ್ನ ತಿಂದೋಗಿದ್ವಾ. ಅದಕ್ಕೆ ಹೋಟ್ಲಲ್ಲಿ ಹೋಗಿ ಸ್ವಲ್ಪ ಊಟ ಮಾಡಿ ಮತ್ತು ಇನ್ನೊಂದು ಬಸ್ ಹತ್ತಿದ್ವಿ. ಇನ್ನೊಂದು ಬಸ್ ಹತ್ತಿ ಊರಿಗೆ ಬಂದ್ವಿ. ನೋಡಿ, ಬಳ್ಳಾರಿ ಡಿಸ್ಟಿಕ್ಕು ಗುಡೇಕೋಟೆಗೆ ಬಂದ್ವಿ ನಾವು. ಇವಾಗ ಇಲ್ಲಿ ನೋಡ್ರಿ ಪುಟ್ಟಿ ಕಟ್ತಿದ್ದಾರೆ. ಇವಾಗ ಮನೆಗೆ ಹೋಗ್ತೀವಿ, ನಮ್ಮ ಅಜ್ಜಿ ಮನೆಗೆ. ಇದೇ ನಮ್ಮ ಅಜ್ಜಿ ಮನೆ. ಮನೆ ನೋಡ್ರಿ ಚೆನ್ನಾಗಿದೆ ಅಲ್ಲ ಮನೆ. ಹಳ್ಳಿ ಮನೆ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆಮೇಲೆ ನಮ್ಮ ಅಜ್ಜಿ ಟೀ ಮಾಡಿಕೊಡೋದು ನಮಗೆ. ನೋಡ್ರಿ ಇಲ್ಲಿ ಒಲೆ ತೋರಿಸ್ತೀನಿ, ಇದು ರೂಮು. ಇಲ್ಲಿ ಒಲೆ ತೋರಿಸ್ತೀನಿ ನೋಡ್ರಿ. ಅವ್ರು ಇನ್ನೂ ಒಲೆನಲ್ಲಿ ಮಾಡ್ಕೊಂಡು ತಿಂತಾರೆ ಪಾಪ. ನಾವೆಲ್ಲ ಗ್ಯಾಸಲ್ಲಿ ಮಾಡ್ತೀವಿ ಇಲ್ಲಿ. ನೋಡ್ರಿ ನಮಗೆ ಕುತ್ಕೊಳಕ್ಕೆ ಚಾಪೆ ಹಾಕಿದ್ರು. ಈಗ ನಾವು ಕೂತ್ಕೊಂಡು ಟೀ ಕುಡಿತಿದ್ದೀವಿ. ಇವಾಗ ಮತ್ತೆ ಟೀ ಕುಡಿದು ಮತ್ತು ಹೊಲದ ಹತ್ರನೇ ಅದು. ಹೊಲ ಎಲ್ಲಿರೋದಂದರೆ ಅಲ್ಲಿ ಕರಡಿ ಬೆಟ್ಟ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಇದು ಒನಕೆ ಓಬವ್ವನ ಕೋಟೆ, ಅವ್ರ ತವ್ರ ಮನೆದು ಕೋಟೆ ಇದು. ಇಲ್ಲಿ ವೈಟ್ ಕಲರ್ ಅದು ಬಂಡೆ ಮೇಲೆ ಕುಂಕುಮ ಹಚ್ಚಿದ್ರಲ್ಲ, ವೈಟ್ ಕಲರಿನ ಸುಣ್ಣ ಥರ, ಅದು ಒನಕೆ ಓಬವ್ವನ ತವ್ರ ಮನೆ. ನಮ್ಮ ದುರ್ಗದಲ್ಲಿ ಕೋಟೆ ಹೆಂಗೋ ಇಲ್ಲೂ ಕೋಟೆ ಹಂಗೆ, ಅಲ್ಲಿ ತವ್ರ ಮನೆ ಕೋಟೆ. ಇದು ನೋಡ್ರಿ, ಇದೇ ಗುಡೇಕೋಟೆ ಅನ್ನೋದು. ಒನಕೆ ಓಬವ್ವ ಬಡಾವಣೆ. ನಾವು ಆಟೋದಲ್ಲಿ ಕುತ್ಕೊಂಡು ಇವಾಗ ಕರಡಿ ಬೆಟ್ಟಕ್ಕೆ ಹೋಗ್ತೀವಿ. ನೋಡ್ರಿ ಹೊಲ್ದ ಹತ್ರ ಬಂದ್ವಿ. ಇದೇ ನೋಡ್ರಿ ಕರಡಿ ಬೆಟ್ಟ ಅನ್ನೋದು. ಇಲ್ಲಿ ಇನ್ನೊಂದು ವಿಷಯ ಏನು ಗೊತ್ತಾ? ಇದೇ ಊರಲ್ಲಿ ಇನ್ನೊಂದು ರಾಗಿ ಬೆಟ್ಟ ಅಂತ ಇದೆ. ಅಲ್ಲಿ ಪುನೀತ್ ರಾಜ್ಕುಮಾರ್ ಒಂದು ಫಿಲ್ಮಿಂದು ಶೂಟಿಂಗ್ ನಡೆದಿದೆ ಗೊತ್ತಾ? ನೋಡ್ರಿ, ಇದು ಕರಡಿ ಗುಡ್ಡ ಅಂತ ಕರೀತಾರೆ ಇದಕ್ಕೆ. ಬೆಟ್ಟ ಇದೇ ಊರಲ್ಲಿ ರಾಗಿ ಗುಡ್ಡ ಅಂತ ಇದೆ. ಅಲ್ಲಿ ಪುನೀತ್ ರಾಜ್ಕುಮಾರ್ ಫಿಲ್ಮಿಂದು ಶೂಟಿಂಗ್ ತೆಗೆದಿದ್ದಾರೆ. ಫಲ ಏನು? ಸೀತಾಫಲ. ಆ ಸೀತಾಫಲನ ಕಿತ್ಕೊಂಡು ಹೋಗಕ್ ಬಂದಿದ್ದೀವಿ. ಕರಡಿ ಬೆಟ್ಟದಲ್ಲಿ ಚಂಬು ನೀರು ಕುಡಿಯೋಕೆ ಬುತ್ತಿ ಅವೆಲ್ಲ ತಗೊಂಡು ಹೋಗ್ತಿದ್ದೀವಿ. ನೋಡ್ರಿ, ಇವಾಗ ಸೀತಾಫಲ ಕಿತ್ಕೊಂತೀವಿ. ನಮಗೆ ನಾವು SLC ಇದ್ಮೇಲೆ ನಮಗೆ ನಮ್ಮ ಮುಕ್ತಾ ಮಾತಾಜಿ ಅಂತ ಇದ್ದರು. ಅವ್ರು ನಮಗೆ ಹೇಳಿದ್ದು ಸೀತೆಗೆ ಇಷ್ಟವಾದ ಫಲ ಸೀತಾಫಲ ಅಂತ. ನೋಡ್ರಿ, ಆ ಚೀಲದಲ್ಲಿ ಸೀತಾಫಲ ಇತ್ತು. ಇಲ್ಲಿ ಮುಳ್ಳಿತ್ತು, ಆ ಮುಳ್ಳಿಂದ ಆ ಕಡೆ ಹೋಗ್ತಿದ್ದೀವಿ ನಾವು. ಗಿಡದಲ್ಲೇ ಹಣ್ಣಾಗಿ ಬಿಟ್ಟಿದೆ. ತಗೊಂಬಂದು ಹಣ್ಣು ಮಾಡ್ಕೊಂಡು ತಿನ್ನೋದೇ ಬೇರೆ, ಗಿಡದಲ್ಲೇ ಹಣ್ಣಾಗಿರೋದು ತಿನ್ನೋದೇ ಟೇಸ್ಟ್ ಬೇರೆ ಅಲ್ಲ. ನೋಡ್ರಿ, ಬೇರೆ ಬೇರೆ ಗಿಡ ಎಲ್ಲೆಲ್ಲಿರ್ತಾವೋ ಸೀತಾಫಲ ಗಿಡ, ಅಲ್ಲಿ ಹೋಗಿ ನಾವು ಸೀತಾಫಲ ಹಣ್ಣನ್ನು ಕಿತ್ಕೊಂತೀವಿ. ನಮಗೆ ಎಂಥದ್ದು ಕಿತ್ಕೊಬೇಕಂತ ಗೊತ್ತಿಲ್ಲ. ನಮ್ಮ ಅಜ್ಜಿಯವ್ರು ಕಿತ್ಕೊಂತಾರೆ. ನಾವು ಚಿಕ್ಕವೇ ಇನ್ನೂ ಅದು ಅದ್ಗಚ್ಚೆ ಅಂತಾರೆ, ಅದಕ್ಕೆ ಏನಂತಾರಪ್ಪ, ಇನ್ನೂ ಅದು ಬಂದೇ ಇರಲ್ಲ ಹಣ್ಣಾಗೋಕ್ಕೆ. ಅಂಥವೆಲ್ಲ ಕಿತ್ಕೊಂಡು ವೇಸ್ಟ್ ಮಾಡಿಬಿಟ್ವಿ ನಾವು. ನೋಡ್ರಿ, ಇನ್ನೊಂದು ಹಣ್ಣು ಸಿಕ್ತು ನಮಗೆ, ಗಿಡದಲ್ಲೇ ಹಣ್ಣಾಗಿರೋದು. ಆ ಹಣ್ಣು ತಿಂದ್ವಿ. ಮತ್ತು ಇನ್ನೊಂದು ಸ್ವಲ್ಪ ಮುಳ್ಳಿತ್ತು, ಅಲ್ಲಿಂದ ಮತ್ತೆ ಪಾರಾಗಿ ಬಂದ್ವಿ. ಮತ್ತೊಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಒಂದು ಕಡೆ ಕೂತ್ಕೊಂಡ್ವಿ. ಮತ್ತೆ ಹೋಗೋಣ ನಡೀರಿ. ನೋಡ್ರಿ, ಅವ್ರು ಅಲ್ಲಿ ಹೋಗ್ತಿದ್ದಾರೆ, ನಾವು ಇಲ್ಲಿ ರೆಸ್ಟ್ ಮಾಡ್ಕೊಂಡು ಇವಾಗ ಹೋಗ್ತಿದ್ದೀವಿ ನಾವು. ಇಲ್ಲಿ ಹೂವು ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೆ ಹೂವು ಕಿತ್ಕೊಂಡು ಕಿವಿಯಲ್ಲಿ ಹಿಡ್ಕೊಂತೀವಿ, ಪೂಜಾರಿ ಥರ. ಪೂಜಾರಿ ಕಿವಿಯಲ್ಲಿ ಹಿಡ್ಕೊಂತಾರಲ್ಲ, ನೋಡಿದ್ದೀನಿ ನಾನು.
ಇವಾಗ ನಾನು ಹಿಡ್ಕೊಂತೀನಿ ನೋಡ್ರಿ. ನಾನು ಅಲ್ಲ, ನಾನು ಹಳೆ ಫಿಲಮ್ ಹೀರೋಯಿನ್ ಹಿಡ್ಕೊಂತಾರಲ್ಲ ಹಂಗೆ ಹಿಡ್ಕೊಂಡೀನಿ ನೋಡ್ರಿ. ಇಲ್ಲಿ ಗಿಡಗಳು ಹುಡ್ಕೊಂಡು ಹೋಗ್ತಾ ಇದೀವಿ ನಾವು. ಹೂವು ನೋಡ್ರಿ ಎಷ್ಟು ಚಂದ, ಬಲ್ಲು ಚಂದ. ಇವಾಗ ನಾವು ಹೋಗ್ತಾನೆ ಇದೀವಿ ಕಲ್ಡಿ ಬೆಟ್ಟ ಹತ್ರ. ಗಿಡ ಎಲ್ಲೆಲ್ಲಿ ಸಿಗ್ತಾವೋ ಅಲ್ಲಲ್ಲಿ ಹೋಗಿ ನೋಡ್ರಿ ನಾನು ಹೆಂಗೆ ಕೀಳ್ತಿದ್ದೀನಿ. ಒನಕೆ ಓಬವ್ವ ಹೆಂಗೆ ಒನಕೆ ಓಬವ್ವ ಹೆಂಗೆ ಗುಡ್ದಲ್ಲಿದ್ದು ಇರ್ಲಿ ಬಿಡ್ರಿ, ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನೋಡ್ರಿ. ನಾನು ಕಲ್ ಮೇಲೆಲ್ಲ ಎತ್ತಿ ಸೀತಾಫಲ ಹಣ್ಣನ್ನು ಕಿತ್ತು ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಕಾಲು ಜಾರಿ ಇದ್ರೆ ದಬಾಕ್ ಅಂತ ಬಿದ್ದು ಬಿಡ್ತೀವಿ ಅಲ್ಲಿ. ನನಗೆ ಗೊತ್ತಾಗಿಲ್ಲ, ನಮ್ಮ ಅಜ್ಜಿ ಹೇಳಿದ್ದೆಲ್ಲ ಕಿತ್ತು ಕೊಟ್ಟೆ. ಇವಾಗ ನೋಡ್ರಿ ಪೋಸ್ ಕೊಡ್ತಾ ಮತ್ತೆ ಇಳಿದು ಬರ್ತೀನಿ. ಇವಾಗ ಕಾಲು ಅಲ್ಲಾಡ್ಸ್ಕೊಂಡು ಕುಂತೀನಿ. ಇದು ನೋಡ್ರಿ, ಇದು ಯಾವುದೋ ಸೊಪ್ಪು ಅಂತ ನಮ್ಮ ಅಜ್ಜಿ ಹೆಸರು ಹೇಳ್ತು. ಅದು ಮೊದ್ಲಿನ ಕಾಲದಲ್ಲಿ ಊಟ ಇರ್ತಿದ್ದಿಲ್ಲ ಅಂತಲ್ಲ, ಅವಾಗೂ ತಿಂತಿದ್ರಂತೆ. ಇಲ್ಲಿ ನೋಡ್ರಿ ನೀರು ಎಷ್ಟು ಚೆನ್ನಾಗಿ ಬರ್ತಿದೆ. ನೀರಿನ ಸೌಂಡ್ ಕೇಳ್ರಿ, ಇವಾಗ ಶಬ್ದವನ್ನು ಕೇಳಿ. ನಾವು ಆ ನೀರಲ್ಲಿ ಮೀನು ಹಿಡ್ದು ಫಿಶ್ ಟ್ಯಾಂಕಿಗೆ ಹಾಕೋಣ ಅಂತ ಹಿಡಿಯಕ್ಕೆ ಕೂತ್ಕೊಂಡ್ರೆ ಒಂದು ಮೀನು ಸಿಗಲಿಲ್ಲ ಗೊತ್ತಾ ನಮಗೆ. ಆದರೂ ಒಂದು 20 ನಿಮಿಷ ಟ್ರೈ ಮಾಡಿದ್ವಿ. ನಮ್ಮ ಕೈಗೆ ಸಿಗಲ್ಲ ಬಿಡಪ್ಪ ಅತ್ಲಾಗಂತ ಹೇಳಿ, ಇದು ನೋಡ್ರಿ ಆಟ ಆಡ್ತಿದ್ದೆ ನೀರಲ್ಲಿ. ನಮಗೆ ಇದು ಏನದು ಹಕ್ಕಿಯ ಗೂಡು ಸಿಕ್ತು. ನಾನು ಮಗು ಜೊತೆ ಕುತ್ಕೊಂಡು ಆಡಿಸ್ದೆ. ಆಮೇಲೆ ಮಗು ಕೊಟ್ಟು ನಾನು ಆಡೋಣ ಅಂತ ಹೇಳಿ ಇಳಿದೆ ನೀರಲ್ಲಿ. ನಾನು ಆಡ್ತಿದ್ದೀನಿ, ನಾನು ನನ್ನ ತಂಗಿ. ಇವಾಗ ಎಲ್ಲರೂ ಆಡ್ತಾರೆ, ಅವ್ರು ಅದು ವೀಡಿಯೋ ಮಾಡಿಲ್ಲ. ಅವರು ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟಪಡಲ್ಲ, ಅದಕ್ಕೆ ನಾನು ಮಾಡಲ್ಲ. ನಾನು ನೋಡ್ರಿ ಮನೆ ಕಟ್ಟಿದೆ, ಸ್ವಂತ ಮನೆ ನನ್ನದಿದು. ಇಲ್ಲಿ ಬಾಡಿಗೆಗೆ ಯಾರಾದರೂ ಬೇಕಾದರೆ ಮತ್ತು ನಾನು ಏನು ಕಟ್ತೀನಿ, ಇದು ನೋಡ್ರಿ, ಇದು ಏನಂತಾರಂತ ಗೊತ್ತಿಲ್ಲ, ಕೋಟೆ. ಇದು ನಾನು ಕಟ್ತಿರೋ ಕೋಟೆ. ಇಲ್ಲೆಲ್ಲ ಊಟ ಮಾಡ್ತಿದ್ರು. ಇವಾಗ ನಾನು ಹೋಗ್ತೀನಿ ಊಟ ಮಾಡೋಕ್ಕೆ. ನೀರಲ್ಲಿ ಆಡೆಲ್ಲ ಆಗಿ ಊಟ ಮಾಡಿ ಮತ್ತೆ ವಾಪಸ್ ಬರ್ತಿದ್ದೀವಿ ನೋಡ್ರಿ ನಾವು. ಇವಾಗ ನಮಗೆ ಅಲ್ಲಿ ರೆಸ್ಟ್ ಮಾಡ್ಕೊಂಡು ಕುಂತಿದ್ವಿ. ಯಾರೋ ಅಂಕಲ್ ರೈತ, ಅವ್ರು ರೈತರು ನಮಗೆ ಕರೆದ್ರು ಬರ್ತೀರಾ ಅಂತ. ನಮಗೆ ಸಿಕ್ಕಿದ್ದೆ ಚಾನ್ಸು ಏನು ಎತ್ತಿನ ಗಾಡಿನಲ್ಲಿ ಹೋಗೋದಂತ ಹೇಳಿ ಕುತ್ಕೊಂಡ್ಬಿಟ್ಟು ಹೆಂಗೋ ಒಂದು ವೀಡಿಯೋ ಸಿಗುತ್ತಿದ್ರೊಳಗಂತ ಅದ್ರೊಳಗೆ ಕುತ್ಕೊಂಡು ಜಗ್ಗು ವೀಡಿಯೋ ತಗೊಂಡ್ಬಿಟ್ವಿ. ನಾನು ತಗೊಂಡಿದ್ದು ಜಗ್ಗು ವೀಡಿಯೋ ತಗೊಂಡಿದ್ದು ನೋಡ್ರಿ. ಇಲ್ಲಿ ಹಾಯ್ ಅಂತಾರೆ. ನೀನು ಮಾಡು. ಎಲ್ಲ ಆಯಿತು. ಇವಾಗ ಅಲ್ಲಿಂದ ಹೊರಡೋ ಸಮಯ ಬಂತು. ನಾವು ಅಲ್ಲಿಂದ ಹೊರಡು ಬರ್ತಿದ್ದೀವಿ. ಇಲ್ಲಿ ಯಾರು ಜಗಳ ಮಾಡ್ತಿದ್ದಾರೆ ನೋಡ್ರಿ. ನಾನು ಅದನ್ನ ವೀಡಿಯೋ ತಗೊಂಡೆ. ಅದಾದ್ಮೇಲೆ ಬಸ್ ಸ್ಟ್ಯಾಂಡ್ ಹತ್ರನೇ ಬಂದು ಇದು ಚೀಲ ಎಲ್ಲ ಕಟ್ಕೊಂಡ್ವಿ. ಬಸ್ ಸಿಕ್ತು, ಬಸ್ಸಲ್ಲಿ ಹತ್ಕೊಂಡು ಊರಿಗೆ ಬರ್ತಿದ್ದೀವಿ. ಬಾಯ್. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.